ನಮಸ್ಕಾರ ಸ್ನೇಹಿತರೆ. ನಾನು ಈ ಆಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದು ಟಾಕ್ಸಿಕ್ ಮೂವಿ ರಿವ್ಯೂ ಅನ್ನೋದಕ್ಕಿಂತ ನನ್ನ ಮನದಾಳದ ಮಾತನ್ನು ಶೇರ್ ಮಾಡ್ಕೋಬೇಕು ಅಂತ ಇಲ್ಲಿ ಬಂದಿದ್ದೀನಿ. ಟಾಕ್ಸಿಕ್ ಮೂವಿ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದೇ ಒಂದು, ಅಲ್ಲಿ ನೀವು ನೋಡೋದು ಮತ್ತು ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಟ್ವಿಸ್ಟೇ ಬೇರೆ. ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಡಬಲ್ ಆ್ಯಕ್ಟಿಂಗು ಇನ್ನೊಂದು ಮತ್ತೊಂದು ಅಂತ, ಬಟ್ ಅಲ್ಲಿ ಡಬಲ್ ಆ್ಯಕ್ಟಿಂಗ್ ಇಲ್ಲ. ನಾನು ಮೂವಿ ರಿವೀಲ್ ಮಾಡೋಕ್ಕೆ ಇಷ್ಟಪಡಲ್ಲ, ಬಟ್ ಆದರೆ ಯಶ್ ಆ್ಯಕ್ಟಿಂಗ್ ಯಾವ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಅನ್ನೋದು ನೀವು ಮೂವಿ ನೋಡೇ ತಿಳ್ಕೊಬೇಕು. ಎಲ್ಲರೂ ಈ ಟಾಕ್ಸಿಕ್ ಮೂವಿನ ನೋಡೋಕ್ಕೆ ಹೋಗಬೇಕಾದ್ರೆ ಅವರು ಎಲ್ಲ ಪ್ರಿಜುಡೀಸ್ ಡೆವಲಪ್ ಮಾಡ್ಕೊಂಡು ಹೋಗ್ತಿದ್ದಾರೆ ಯಶ್ ಬಗ್ಗೆ. ಈ ಥರ ಇರಬೇಕು, ಆ ಥರ ಇರಬೇಕು, ಹಿಂಗೆ ಇರಬೇಕು, ಹಾಗೆ ಇರಬೇಕು ಅಂತ. ಇದು ಯಾವುದೇ ಒಂದು ಬೌಂಡ್ರಿ ಫ್ರೇಮಲ್ಲಿ ಮಾಡಿದಂಥ ಫಿಲಮ್ ಅಲ್ಲ. ಇದು ನಾಟ್ ಓನ್ಲಿ ನ್ಯಾಷನಲ್ ಬಟ್ ಇಂಟರ್ನ್ಯಾಷನಲ್ ಆಡಿಯನ್ಸ್ನು ಅಟ್ರ್ಯಾಕ್ಟ್ ಮಾಡೋ ಅಂಥ ಕೆಪಬಿಲಿಟಿ ಇರೋವಂಥ ಫಿಲಮ್ಮು. ಸೊ ನೀವು ಎಲ್ಲ ಕಡೆ ರಿವ್ಯೂಸ್ ನೋಡಿದ್ರೆ ಈವನ್ ಫಾರಿನ್ನಲ್ಲಾಗಲಿ ಹಿಂದಿ ಬಾಲಿವುಡ್ನಲ್ಲಾಗಲಿ ಇದಕ್ಕೆ ಬಹಳ ಒಳ್ಳೆ ವಿಮರ್ಶೆಗಳು ಬರ್ತಾ ಇದೆ. ಬಟ್ ಆದರೆ ಕನ್ನಡದಲ್ಲಿ ಮತ್ತು ಸೌತ್ ಇಂಡಿಯಲ್ಲೇ ಇದನ್ನು ತುಂಬ ತುಡಿಯುವಂಥ ಪ್ರಯತ್ನ ನಡೀತಿದೆ. ಇದು ಖಂಡಿತ ಒಳ್ಳೆ ಬೆಳವಣಿಗೆ ಅಲ್ಲ. ನಮ್ಮವ್ರನ್ನ ನಾವೇ ಬಿಟ್ಕೊಡ್ಬಾರ್ದು. ಖಂಡಿತ ನಿಮ್ಮೆಲ್ಲರದು ಸಪೋರ್ಟ್ ಟಾಕ್ಸಿಕ್ಗೆ ಇರಲಿ. ಎಲ್ಲರೂ ಯಾರದೇ ವಿಮರ್ಶೆ ಆಗಲಿ ಇನ್ನೊಂದಾಗಲಿ ನೋಡ್ದಿರ ಒಂದು ಸತಿ ಹೋಗಿ ನೋಡ್ಕೊಂಡು ಬನ್ನಿ. ಅದು ಚೆನ್ನಾಗಿಲ್ಲ ಅಂದರೂ ನಿಮ್ಮ ದುಡ್ಡಿಗೆ ಮೋಸ ಆಗಿದೆ ಅಂತ ಅಂದ್ಕೋಬೇಡಿ. ಅದು ನೀವು ಒಂದು ಸತಿ ಒಂದು ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಳ್ಳಿ. ಎಲ್ಲೆಲ್ಲೋ ದುಡ್ಡು ಕಳಿತೀವಿ, ಇಲ್ಲಿ ಕಳೆದ್ರೂ ಪರವಾಗಿಲ್ಲ, ಟಾಕ್ಸಿಕ್ ನೋಡ್ಕೊಂಬನ್ನಿ.